ಅಂದು ರಾತ್ರೋರಾತ್ರಿ ಬಂದು ನೋಟ್ ಬ್ಯಾನ್ ಅಂದ್ರು, ಆಮೇಲೆ ಲಾಕ್ಡೌನ್ ಅಂದ್ರು. ಈಗ ಮತ್ತೆ ಅಂಥದ್ದೇ ಬಿಗ್ ಶಾಕ್ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಕೋವಿಡ್ನಂತಹ ದಿನಗಳು ಮತ್ತೆ ಬರಬಹುದು, ಪೆಟ್ರೋಲ್ ಡೀಸೆಲ್ ಬಳಸಬೇಡಿ, ಅಲ್ಲದೆ ಚಿನ್ನವಂತೂ ಖರೀದಿಸಲೇಬೇಡಿ ಅಂತ ಹೇಳಿರೋ ಮೋದಿ ಮತ್ತೊಂದು ಗಂಡಾಂತರದ ಮುನ್ಸೂಚನೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಭಾರತ ದೇಶಕ್ಕೆ ಕಾದಿದೆಯಾ ಮಹಾ ಗಂಡಾಂತರ? ಕೋವಿಡ್ನಂತಹ ದಿನಗಳು ಮರುಕಳಿಸುತ್ತಾ? ದೇಶವಾಸಿಗಳೇ, ನಿಮಗಿಲ್ಲಿದೆ ಬಿಗ್ ಶಾಕಿಂಗ್ ನ್ಯೂಸ್. ಅಂದು ಕೊರೋನಾ ಟೈಮ್ನಲ್ಲಿ ದೇಶದ ಜನರಿಗೆ ಇದ್ದಕ್ಕಿದ್ದಂತೆ ಲಾಕ್ಡೌನ್ ಅಂತ ಹೇಳಿ ಬಿಗ್ ಶಾಕ್ ಕೊಟ್ಟಿದ್ದ ಮೋದಿ ಈಗ ಮತ್ತೆ ಅಂಥದ್ದೇ ಮುನ್ಸೂಚನೆ ಕೊಟ್ಟಿದ್ದಾರೆ. ಇಡೀ ಜಗತ್ತು ಬಿಕ್ಕಟ್ಟಿನಲ್ಲಿದೆ, ಇಡೀ ರಾಷ್ಟ್ರ ಒಗ್ಗಟ್ಟಾಗಬೇಕು, ಅಗತ್ಯಗಳಿದ್ರೆ ತ್ಯಾಗಕ್ಕೂ ಸಿದ್ಧರಾಗಿ ಅಂತ ಪ್ರಧಾನಿ ಮೋದಿ ಕರೆ ನೀಡಿದ್ದಾರೆ. ಅಲ್ಲದೆ ದೇಶದಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸನ್ನಿಹಿತವಾಗಿದೆ ಅನ್ನೋ ಶಾಕಿಂಗ್ ಸುಳಿವು ಕೊಟ್ಟಿದ್ದಾರೆ. ಆದ್ರಿಂದ ತೈಲವನ್ನ ಆದಷ್ಟು ಮಿತವಾಗಿ ಬಳಸಿ ಅಂತ ಹೇಳಿದ್ದು, ನಿಮ್ಮ ಸ್ವಂತ ವಾಹನ ಬಿಟ್ಟು ಮೆಟ್ರೋ, ಸಾರ್ವಜನಿಕ ಸಾರಿಗೆ ಬಳಸಲು ಸೂಚಿಸಿದ್ದಾರೆ. 1 ವರ್ಷ ಚಿನ್ನ ಅನ್ಬೇಡಿ, ಗೋಲ್ಡ್ ಶಾಕ್ ಕೊಟ್ಟ ಪ್ರಧಾನಿ. ಪೆಟ್ರೋಲ್ ಡೀಸೆಲ್ ಅಷ್ಟೇ ಅಲ್ಲ, ಚಿನ್ನವನ್ನು ಖರೀದಿಸಬೇಡಿ ಅಂತ ಮೋದಿ ಹೇಳಿದ್ದು ಆಭರಣ ಪ್ರಿಯರಿಗೆ ಶಾಕ್ ಕೊಟ್ಟಿದ್ದಾರೆ. ಮದುವೆ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, 1 ವರ್ಷ ಚಿನ್ನ ಖರೀದಿಸಬೇಡಿ ಅಂತ ಹೇಳಿದ್ದಾರೆ. ಅಲ್ಲದೆ ದೇಶಭಕ್ತಿ ತೋರಿಸಲು 8 ಸೂತ್ರಗಳನ್ನ ಮೋದಿ ಹೇಳಿದ್ದು, ಅವುಗಳನ್ನ ನೋಡೋದಾದ್ರೆ ಮೋದಿ ಅಷ್ಟಸೂತ್ರ: ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ, ಅನಗತ್ಯ ಪ್ರಯಾಣ ತಪ್ಪಿಸಿ, 1 ವರ್ಷ ಚಿನ್ನದ ಖರೀದಿ ನಿಷೇಧಿಸಿ, ಆರ್ಥಿಕತೆ ಕಾಪಾಡಿ, ಕಚೇರಿಗೆ ಹೋಗದೆ ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ನೀಡಿ, ಆನ್ಲೈನ್ ಕಾನ್ಫರೆನ್ಸ್, ವರ್ಚುವಲ್ ಮೀಟಿಂಗ್ ಹೆಚ್ಚಿಸಿ, ಅನಗತ್ಯವಾಗಿ ವಿದೇಶಿ ಪ್ರವಾಸಗಳನ್ನು ಕಡಿಮೆ ಮಾಡಿ, ಆಮದು ಕಡಿಮೆ ಮಾಡಲು ಸ್ಥಳೀಯ ವಸ್ತುಗಳನ್ನೇ ಬಳಸಿ, ಸ್ವಂತ ವಾಹನ ಬಿಟ್ಟು ಸಾರ್ವಜನಿಕ ಸಾರಿಗೆ ಬಳಸಿ, ವಿದ್ಯುತ್ ಇಂಧನ ಉಳಿಸುವ ಮೂಲಕ ಆರ್ಥಿಕತೆಗೆ ಬೆಂಬಲ ನೀಡಿ. ದೇಶವಾಸಿಗಳಿಗೆ ಮೋದಿ ಕರೆ ಸಂಕಷ್ಟಕ್ಕ, ವೈಫಲ್ಯಕ್ಕ. ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ನಿಗಿನಿಗಿ ಕೆಂಡ. ಇನ್ನು ಮೋದಿ ಈ ಅಷ್ಟ ಸಂದೇಶ ಕೊಡ್ತಿದ್ದಂತೆ ಪ್ರಧಾನಿ ವಿರುದ್ಧ ನಿಗಿನಿಗಿ ಕೆಂಡ ಕಾರ್ತಿದ್ದಾರೆ. ಇವು ಧರ್ಮೋಪದೇಶಗಳಲ್ಲ, ಇವು ವೈಫಲ್ಯದ ಪುರಾವೆ. ಮೋದಿ 12 ವರ್ಷಗಳಲ್ಲಿ ದೇಶವನ್ನ ಎಂತಹ ಸ್ಥಿತಿಗೆ ತಂದಿದ್ದಾರೆ ನೋಡಿ ಅಂತ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ. ಅಲ್ಲದೆ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ಕೊರೋನಾ ಸಮಯದಲ್ಲಿ ಚಪ್ಪಾಳೆ ತಟ್ಟಿ ಅಂದ್ರೆ ತಟ್ಟಿದ್ವಿ, ಈಗ ಚಿನ್ನ ತಗೋಬೇಡಿ ಅಂತೀರಾ, ಮೊದಲು ಚಿನ್ನದ ಬೆಲೆ ಯಾಕೆ ಜಾಸ್ತಿ ಆಯ್ತು ಅಂತ ಹೇಳಿ ಅಂತ ವ್ಯಂಗ್ಯವಾಡಿದ್ರು. ಇನ್ನು ಹರಿಪ್ರಸಾದ್ ಮಾತನಾಡಿ, ರಾಷ್ಟ್ರ ಅಧೋಗತಿಗೆ ಬಂದಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಹಿಂದೆ ರಾಹುಲ್ ಗಾಂಧಿ ಎಚ್ಚರಿಕೆ ಕೊಟ್ಟಿದ್ರು ಸಹ ಮೋದಿ ಬಾಲಿಶ ಹೇಳಿಕೆ ಕೊಟ್ಟಿದ್ರು. ಇದೆಲ್ಲ ಜಾಲ್ಮುರಿ ತಿನ್ನುವಾಗ, ಫುಟ್ಬಾಲ್ ಆಡುವಾಗ ಕಾಣ್ಲಿಲ್ವಾ ಅಂತ ಲೇವಡಿ ಮಾಡಿದ್ದಾರೆ. ಮೋದಿಯವರು ಹೇಳ್ತಾರೆ ಚಿನ್ನದ ಬೆಲೆ ಯಾಕೆ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇಲ್ಲ, ಪೆಟ್ರೋಲ್ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಾಯ್ತು ಅಂತ ಹೇಳ್ತಾ ಇಲ್ಲ. ಜನಕ್ಕೆ ಯಾರಿಂದ ತೊಂದರೆ ಆಯ್ತು ಅಂತ ಮೋದಿ ಅವರು ಎಕ್ಸ್ಪ್ಲೇನ್ ಮಾಡಬೇಕು. ಈ ಮದುವೆ ಮಾಡೋರು, ಮುಜಿ ಮಾಡೋರು, ಚಿನ್ನ ತಗೊಳ್ಳೋರನ್ನ ಯಾರು ಬೇಡ ಅಂತ ನೀವು ಜನರಿಗೆ ಏನು ಒಂದು ಸಲಹೆ ಏನ್ ಬೇಕಾದ್ರೂ ಕೊಡ್ತೀರಿ. ಹಿಂದೆ ಕೋವಿಡ್ ಬಂದಾಗ ದೀಪ ಹಚ್ಚಿ ಅಂದ್ರಿ, ದೀಪ ಹಚ್ಚೋ, ಚಪ್ಪಾಳೆ ತಟ್ಟಿ ಅಂದ್ರೆ ಚಪ್ಪಾಳೆ ತಟ್ಟೋ, ಏನಾದ್ರು ನಿಂತ್ಕೋತಾ? ಏನು ನಿಂತದಿಲ್ಲ. ಒಂದು ಪ್ರಾಕ್ಟಿಕಲ್ ಇರಬೇಕು. ಯಾರು ಇದನ್ನ ಪಾಪ ಜೀವನದಲ್ಲಿ ಮದುವೆ ಆಗ್ತಾರೆ, ಚಿನ್ನ ಇದನ್ನ ತಾಲಿ ಕಟ್ಕೊಳ್ಳೋರು, ಒಂದು ಸರ ಮಾಡ್ಕೊಳ್ಳೋದು ನಾವು ಬೇಡನಕ್ಕಾಗ್ತದ? ಅದೆಲ್ಲ ಮಾಡೋಕ್ಕಾಗಲ್ಲ. ಅವರ ಬದುಕಿನಲ್ಲಿ ಕಷ್ಟನೋ, ಸುಖನೋ, ಸಾಲನೋ, ಸೋಲನೋ ಮಾಡಿ ಅವ್ರ ಜೀವನದಲ್ಲಿ ಅವರು ಮಾಡ್ತಾರೆ. ಇವ್ರಿಗೆ 4 ತಿಂಗಳು ಚುನಾವಣೆ ಮಾಡಬೇಕಾಗಿತ್ತು. 4 ತಿಂಗಳ ಚುನಾವಣೆಯಲ್ಲಿ ಎಲ್ಲೋದ್ರೂ ಸಹ ಕಾಂಗ್ರೆಸ್ ಪಕ್ಷದವ್ರನ್ನ, ವಿರೋಧ ಪಕ್ಷದವ್ರನ್ನ ನಂಬೇಡಿ, ಸುಳ್ಳು ಹೇಳ್ತಾ ಇದ್ದಾರೆ. ಅಗಾಧವಾದ ತೈಲ ಸಂಗ್ರಹಣ ಇದೆ, ಎಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬಹಳಷ್ಟು ನಾವು ಶೇಖರಣೆ ಮಾಡಿಟ್ಟಿದ್ದೀವಿ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿ ಭಾಷಣ ಬಿಗ್ದಿದ್ದು. ಈಗ ಹೇಳ್ತಾ ಇದ್ದಾರೆ ಪೆಟ್ರೋಲ್ ಮಿತವ್ಯಯನ ಮಾಡಿ ಅಂತ ಹೇಳಿ. ಅಂದ್ರೆ ಆಸ್ಟೆರಿಟಿ ಮೆಷರ್ಸ್. ಇವರೇನು ಲಾಲ್ ಬಹದ್ದೂರ್ ಶಾಸ್ತ್ರಿನ? ಒಟ್ನಲ್ಲಿ ಮೋದಿ ದೇಶವಾಸಿಗಳಿಗೆ ಶಾಕ್ ಕೊಟ್ಟಿದ್ದು ಮುಂದೇನಾಗುತ್ತೋ ಅನ್ನೋ ಆತಂಕ ಎಲ್ಲರಲ್ಲೂ ಮನೆ ಮಾಡಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.